ಹಾಯ್ ಸ್ಟೂಡೆಂಟ್ಸ್, ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಲ್ಲಿ ಲಾಸ್ಟ್ ಮೆಥಡ್. ಸೊ ಅಷ್ಟು 6 ಮೆಥಡ್ ನ ಡಿಸ್ಕಸ್ 7 ಮೆಥಡ್ ಆಗಿದೆ, ಇದು 7th ಒಂದು ಮೆಥಡ್. ಸೊ ಅದನ್ನ ನೀಟಾಗಿ ಡಿಸ್ಕಷನ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಮಾಡಿ ಹಾಕಿದ್ದೀನಿ, ಹೋಗ್ಬೇಕಾದ್ರೆ ವಾಚ್ ಮಾಡಿ ಯಾರ್ಯಾರು ಬೇಕಂದ್ರೆ. ಸೊ ಇಲ್ಲಿ ನೋಡಿ, ಈ ಕ್ವಶನ್ ಅಲ್ಲಿ ಪೆನ್ ಪೆನ್ಸಿಲ್ ಎಂದು ಕರೆದಿದ್ದಾರೆ, ಹೌದಾ? ಸೊ ಪೆನ್ ಪೆನ್ಸಿಲ್, ಸೊ ಪೆನ್ ಪೆನ್ಸಿಲ್ ಅಂಡ್ ಈಸರ್ ಎರೇಸರ್ ಶಾರ್ಪ್ನರ್, ಹೌದಾ? ಸೊ ಇಲ್ಲಿ ಎರಡರಲ್ಲಿ ಕಾಮನ್ ಹುಡುಕ್ಬೇಕು, ಹೌದಾ? ಸೊ ಇದ್ರಲ್ಲಿ ಏನಾದ್ರು ಕಾಮನ್ ಇದೆಯಾ? ಇಲ್ಲ, ಎರಡರಲ್ಲಿ ಯಾವುದು ಕಾಮನ್ ಇಲ್ಲ. ಸೊ ಇದರಲ್ಲಿ ಡಾಲರ್ ಕಾಮನ್ ಇದೆಯಾ? ಸೊ ಡಾಲರ್ ಈ ಸೆಂಟೆನ್ಸ್ ಸೇಮ್ ಆಗಿದೆ. ಇದು ಪೆನ್ಸಿಲ್ ಅಂತ, ಇದು ಪೆನ್ಸಿಲ್ ಅಂತ, ಹೌದಾ? ಸೊ ಪೆನ್ಸಿಲ್ ಏನಪ್ಪ ಅಂತ ಇರೋದು? ಸೊ ಡಾಲರ್ ಅಂತ, ಹೌದಾ? ಸೊ ನೆಕ್ಸ್ಟ್ ಎರಡರಲ್ಲಿ ಕಾಮನ್ ಕಾಣ್ತಿದೆಯಾ? ಈ ಎರಡರಲ್ಲಿ ಕಾಮನ್ ಆಗುತ್ತೆ. ಏನು ಕಾಮನ್ ಆಗಿದೆ? ಎರೇಸರ್. ರಚನೆ ಮಾಡಿ. ಸೊ ಎರೇಸರ್, ಸೊ ಎರೇಸರ್ ಏನು ಕರೀತಾರೆ? ಏನು ಕರೀತಾರೆ? ಆಟ್ ಸಿಂಬಲ್ ಅಂತ ಕರೀತಾರೆ, ಹೌದಾ? ಸೊ ನೆಕ್ಸ್ಟ್ ಆಲ್ಮೋಸ್ಟ್ ಕಾಮನ್ ಇದೆ ಅನ್ಸುತ್ತೆ. ಪೆನ್, ಪೆನ್ಗೆ ಏನು ಕರೀತಾರೆ ಅಂತ, ಹೌದಾ? ಸೊ ಪೆನ್ ನೋಡಿ, ಆಲ್ರೆಡಿ ಇಲ್ಲಿ ಪೆನ್ಸಿಲ್ ಕಂಪ್ಲೀಟ್ ಆಗಿದೆ. ಸೊ ಪೆನ್ ಯಾವುದು ಉಳಿದ ಅದರಲ್ಲಿ ಐ ಸಿಂಬಲ್ ಮಾತ್ರ ಅಂದ್ರೆ ಸಾನ್ಸ್ ಡಿ. ಸೊ ನಿಮ್ಗೆ ಗೊತ್ತಾಗಬೇಕಾ? ಅವತ್ತು ಬಂದ್ಬಿಟ್ಟು ಇದು ಇವತ್ತು ಮಾಡ್ಬಿಟ್ಟು ಕಮೆಂಟ್ ಬಾಕ್ಸ್ ಆನ್ಸರ್ ಹಾಕಿ. ಇದೇ ತರ ಮೆಂಟಲ್ ಕ್ವಶನ್ಸ್ ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಇದೆ, ಯೂಟ್ಯೂಬ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.